ನಿನ್ನ ವೈಕುಂಠದಲ್ಲಿ ಶ್ರೀಹರಿಯು ಕಣ್ಣೀರನ್ನು ಸುರಿಸಿದ. ಆತನ 7 ಬಿಂದು ಕಣ್ಣೀರಿನಿಂದ 7 ಮಂದಿ ಸಪ್ತದುರ್ಗೆಯರು ಹುಟ್ಟಿಕೊಂಡ್ರು. ಮಹಾವಿಷ್ಣು ಆಜ್ಞಾಪಿಸಿದ, ಮಕ್ಕಳೇ ಧರ್ಮ ಉಳಿಸಬೇಕು, ಕರ್ಮಭೂಮಿಗೆ ತಳ್ಳಿ ಎಂಬುದಾಗಿ ಆಜ್ಞಾಪಿಸಿ ಕಳುಹಿಸಿಕೊಟ್ಟ. ಧರ್ಮ ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ಆ ಹೊತ್ತಿಗೆ ಮಹಾವಿಷ್ಣು ನನಗೂ ಆಜ್ಞಾಪಿಸಿದ, ಮಗನೇ ಕ್ಷೇತ್ರಪಾಲ, ನೀನು ಕೂಡ ಧರ್ಮ ರಕ್ಷಣೆಯನ್ನು ಮಾಡುವುದಕ್ಕೆ ಹೆಣ್ಣು ಮಕ್ಕಳೊಂದಿಗೆ ಹೋಗು ಮಗನೇ ಎಂಬುದಾಗಿ ಆಜ್ಞಾಪಿಸಿ ನನ್ನನ್ನು ಮಹಾವಿಷ್ಣು ಕಳುಹಿಸಿಕೊಟ್ಟ. ಅದು ಬಪ್ಪ ಸಾಹುಕಾರನಿಂದ ನಿರ್ಮಾಣಗೊಂಡಂತ ಬಪ್ಪನಾಡು ಕ್ಷೇತ್ರ, ಹಿರಿಯ ದೇವಿಯಾದಂಥ ದುರ್ಗಾ ಪರಮೇಶ್ವರ ನೆಲೆಯುವಂತಹ ಕ್ಷೇತ್ರ. ಇದೇ ಕ್ಷೇತ್ರದಲ್ಲಿ ನಾನು ಕೂಡ ನೆಲೆಗೊಳ್ಳಬೇಕೆಂಬ ಉದ್ದೇಶದಿಂದ ದೇವಿಯ ಎಡಭಾಗದಲ್ಲಿ ಕ್ಷೇತ್ರಪಾಲ ಧರ್ಮಪಾಲ ಎಂಬಂತ ಹೆಸರಿನಿಂದ ಇವತ್ತಿನ ತನಕ ಮೆರೆಯುತ್ತಾ ಇದ್ದವನು. ಇವತ್ತಾಗ ಮುಸ್ಸಂಜೆ ಹೊತ್ತು ಸಂಭವಿ ನದಿ ದಡದಲ್ಲಿ ಸುತ್ತಾಡಬೇಕು ಅಂತ ಮನಸ್ಸಾಯಿತು. ಸುತ್ತಾಡ್ತಾ ಬರುವಂತ ಸಮಯಕ್ಕೆ ಕೇವಲ ಹೆಣ್ಣವರು ಮಾತಾಡಿಸಕ್ಕೆ ಸಿಕ್ಕಿದ್ರು. ಅವರ ಮಾತಿಗೆ ಗಂಟೆ ಬಿದ್ದು ಅಯ್ಯೋ ನನ್ನ ಪಾಡಿಗೆ ಅಂತ ಪರಿಸ್ಥಿತಿ ಬಂದು ಹೋಯಿತು. ದೇವಿಯ ದಾಸನಾಗಿದ್ದ ನಾನು ಹೆಣ್ಣೋರ್ಗಳ ದಾಸನಾಗಬೇಕಲ್ಲ. ಆ ಹರಿಯೇ ಅಮ್ಮ ದುರ್ಗಾ ಪರಮೇಶ್ವರಿ, ನಿನಗೂ ಚಂದವೇ ಇದು. ಇಂತು ಮರುಗುವ ಧರ್ಮಪಾಲ ಮಗನಿ ಧರ್ಮಪಾಲ ಪರಮೇಶ್ವರಿಯು ಕಾಣಿಸಿದೆ. ಅಂತ್ಯವಿಲ್ಲದ ಪ್ರೇಮದಿವು ತೆಗೆದಪ್ಪಿ ಮೈನಡವೇ ಸಂತಸವ ತಾಳಿದೆವು ಮಗನೇ, ಸಂತಸವ ತಾಳಿದೆವು ಮಗನಿಗೆ. ಸಂತೋಷವಾಯಿತು ದುಃಖಿ ಪೆಗೆಗೆ ಕಣ್ಣೀರು ಹಾಕದಿರು ಕುಮಾರ. ನಿನ್ನ ಪರೀಕ್ಷಿಸಲಿಂತು ಗೈಗಿದೆವು, ಪರೀಕ್ಷೆ ಮಾಡುವುದಕ್ಕೆ ಸಂತಸವ ತಾಳಿದೆನು. ಮಗನೇ ಧರ್ಮಪಾಲ, ನಿನ್ನ ಭಕ್ತಿಗೆ ನಿನ್ನ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ ಕುಮಾರ. ಹೆಣ್ಣುವರೊಳಗೆ ದಾಸನಾಗಬೇಕೆಂಬುದಕ್ಕೆ ಬೇಕಾಗಿ ಕಣ್ಣೀರನ್ನು ಇಡ್ತಾ ಇದ್ದೆ ಕುಮಾರ. ನೀನು ಕಣ್ಣೀರು ಹಾಕುವಂತ ಅಗತ್ಯ ಏನಿಲ್ಲ. ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಬೇಕಾಗಿ ಮೋಹಿನಿ ರೂಪವನ್ನ ಅಂತು ದುರ್ಗಾ ಪರಮೇಶ್ವರ ನಾನೇ ಬಂದವಳಿದ್ದೇನೆ. ನಿನ್ನ ಪರೀಕ್ಷೆಯ ಭಕ್ತಿಗೆ ನಿನ್ನ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ ಕುಮಾರ. ಇಲ್ಲಿ ಬಪ್ಪನಾಡು ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರ ನಾನು ನೆಲೆಗೊಂಡಂತ ಈ ಸ್ಥಳದಲ್ಲಿ ಕ್ಷೇತ್ರ ಪಾಲಕನಾಗಿದ್ದು ಕುಮಾರ. ಇದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಮತ್ತು ಇದು ಪುಣ್ಯಕತೆ. ಈ ಪುಣ್ಯಕಥೆಯಿಂದ ಯಾರು ಕೇಳ್ತಾರೆ, ಯಾರು ಕೇಳೋದಕ್ಕೆ ಅನುಮಾನಿ ಕೊಡ್ತಾರ ಅಂತವರಿಗೆಲ್ಲರಿಗೂ ನಾವು ನಂಬಿಕೊಂಡು ದುರ್ಗಾ ಪರಮೇಶ್ವರರು ಆಯುರ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಿ ಪ್ರಾರ್ಥಿಸ್ತಾ ಈ ಕಥೆಗೆ ಲೋಕಕ್ಕೆ ಮಂಗಳವಾಗಲಿ.